ಅಣ್ಣ ಬಂದ್ರೆ ಜೋಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಎದೆಲ್ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ತದೆ. ಸಾಂಗ್ ಕಂಪೋಸ್ ಆಗೋವಾಗ ಮತ್ತೆ ಶೂಟಿಂಗ್ ಆಗೋವಾಗ ಎಲ್ಲಾ ಟೈಮಲ್ಲೂ ನಾನು ಸೆಟ್ಟಲ್ಲಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇದು ಎಷ್ಟಾದ್ರೂ ಆಗ್ಲಿ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಬುದ್ಧಿ ಹೇಳೋ ತಿಕ್ಕೋತ್ ನಿನ್ನ ಸೌಭಾಗ್ಯ, ಊರಿಗೊಬ್ಬ ಇರ್ತ ನೋಡೋ ಅಯೋಗ್ಯ. ಅಣ್ಣ ಬಂದ್ರೆ ಜೋಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಎದೆಲ್ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳ ಬರ್ತದೆ. ಸಾಂಗ್ ನಡೀತಾ ಇದೆ, ಶೂಟಿಂಗ್. ಆಕ್ಚುಲಿ ಅಯೋಗ್ಯ 2 ಅಂದ್ರೆ ನನಗೆ ಒಂಥರ 4-5 ವರ್ಷ ಹಿಂದೆ ಹೋದಂಗೆ ಖುಷಿ ಆಗುತ್ತೆ ನನಗೆ. ಅಂದ್ರೆ ನನ್ನ ಏಜ್ ಒಂದು 5-6 ವರ್ಷ ಕಡಿಮೆ ಆಗಿರೋ ತರ ಫೀಲ್ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಶೂಟಿಂಗ್ ಸೆಟ್ ಬಂದ ತಕ್ಷಣ ಒಂಥರ ಓ ಮೈ ಗಾಡ್, ನಮ್ಮ ಸಿನಿಮಾನ ಇದು ಒಂಥರ ಫೀಲ್ ಕೊಟ್ಟರು ನನಗೆ ಇಡೀ ಸೆಟ್ ಅಲ್ಲಿ. ಅಂಡ್ ಇಷ್ಟು ಚೆನ್ನಾಗಿ ಸೆಟ್ ಆಗಲಿ, ಒಂದು 700-800 ಜನ ಕೆಲಸ ಮಾಡ್ತಿದ್ದಾರೆ. ನಾನು ಫಸ್ಟ್ ಬಂದಾಗ ಅನ್ಸಿದ್ದು ಸೆಟ್ ಒಳಗಡೆ ಎಂಟ್ರಿ ಕೊಟ್ಟು ಕಷ್ಟ ಅನ್ಸಿದೆ. ನನಗೆ 800 ಜನ ಕೆಲಸ ಮಾಡ್ತಾ ಇರೋದ್ರೆ, ಅಂದ್ರೆ 800 ಜನರ ಫ್ಯಾಮಿಲಿ ನಡೀತಾ ಇದೆ, 800 ಜನ ಊಟ ಮಾಡ್ತಾ ಇದ್ದೀವಿ, ಅಂಡ್ ಇಷ್ಟೆಲ್ಲ ಖರ್ಚಾಗ್ತಿದೆ, ಇಷ್ಟೆಲ್ಲ ಮನೆ ಮಾಡ್ತಿದ್ರೆ ನನಗೆ ಇಷ್ಟು ಜನರ ಹೊಟ್ಟೆ ತುಂಬ್ತಾ ಇದ್ದಾರೆ. ಒಂಥರ ನನಗೆ ತುಂಬಾ ಖುಷಿ ಆಗಿದೆ. ರಾಮ ಕಂಡ, ಕೃಷ್ಣ ಕಂಡ, ನಿನ್ನ ಒಳಗೆ ಎಲ್ರು ಅವರೇ ಕಂಡ. ನೀನು ಕಾಲರ್ ಎತ್ತಬೇಕಲ್ಲ, ಮಹಾಯುದ್ಧ ತಿಳ್ಕಲ್ಲ. ಉಗಳವರೆಲ್ಲ ಒಳ್ಳೆಯವರೆಲ್ಲ ನಮ್ಲೆ ಬೇಡ ಕೇಳ್ಕಲ್ಲ, ಬೈಯವರೆಲ್ಲ ಬಂದು ಅಂತ ಅನ್ಕಲ್ಲ. ಮುಖ್ಯವಾಗಿ ಸತೀಶ್ ಸರ್ ಅವರು ಈ ಸಾಂಗ್ ಮಾಡಬೇಕಂದ್ರೆ ಪ್ರತಿಯೊಂದು ಸಪೋರ್ಟ್ ಮಾಡೋದು, ಪ್ರೊಡ್ಯೂಸರ್ ಜೊತೆ ಕುತ್ಕೊಳ್ಳೋದಾಗಲಿ, ಪ್ರೊಡಕ್ಷನ್ ಡಿಸೈನ್ ಮಾಡೋದಾಗಲಿ. ಸ್ವರ್ಗ ಕಲ ನರ್ಕ ಕಲ ಇಲ್ಲೇ ಎಲ್ಲ ಕರ್ಮ ಬಿಡಾಕಿಲ್ಲ. ಗೆಳೆಯನ ನಿರ್ದೇಶನದ ಅಯೋಗ್ಯ 2 ಚಿತ್ರದ ಸಾಂಗ್ ಶೂಟಿಂಗಲ್ಲಿದ್ದೀವಿ. ಇವತ್ತು ಮಂಡ್ಯಕ್ಕೆ ಬಂದರೆ ಕಳೆ ಬರ್ತದೆ ಅನ್ನೋ ಒಂದು ಸಾಂಗ್ನ ಶೂಟಿಂಗ್ ನಡೀತಾ ಇದೆ. ಅದ್ಧೂರಿಯಾದ ಸೆಟ್ಟು, ತುಂಬ ಅದ್ಭುತವಾದಂತಹ ಕೊರಿಯೋಗ್ರಾಫರು ನಮ್ಮ ಸಂತು ಮಾಸ್ಟರು, ಹಾಗೆ ನಮ್ಮ ಪ್ರೊಡ್ಯೂಸರ್ ಹಾಕ್ಸಿರುವಂಥ ಸೆಟ್ಟನ್ನು ನೋಡಿದ್ರಂತೂ ಕಳೆದೋಗ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ಯಾಕಂದರೆ ಏನೇ ಆದ್ರೂ 1-1, 2-2 ಅಂದರೆ ಒಂದಕ್ಕೆ ಒಂದೇ, ಎರಡಕ್ಕೆ ಡಬಲ್ ಅರ್ಥ, ಅಂದರೆ ಡಬಲ್ ಧಮಾಕ ಅಂತ. ಸೊ ಅಯೋಗ್ಯ 2 ಸಿನಿಮಾ ಡಬಲ್ ಧಮಾಕ. ಅಣ್ಣ ಬಂದ್ರೆ ಜೋಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಎದೆಲ್ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳ ಬರ್ತದೆ.